ಮಾರ್ಚ್ನಿಂದ ₹500 ನೋಟು ರದ್ದಾಗುತ್ತಾ? ಏನಿದರ ಬಗ್ಗೆ ಕೆಲವು ಮಾಹಿತಿಗಳು ನನಗೆ ಬಂದಿರೋ ಮಾಹಿತಿಯನ್ನು ನಿಮಗೆ ತಿಳಿಸ್ತೇನೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ. ಈ ಹಿಂದೆ ನೋಟ್ ಬ್ಯಾನ್ ಆಗಿದ್ದು ಜನ ಇಂದಿಗೂ ಮರೆತಿಲ್ಲ. ಏಕಾಏಕಿ ತಾವು ಬಳಕೆ ಮಾಡುತ್ತಿದ್ದ ನೋಟುಗಳನ್ನು ಕ್ಷಣದಿಂದಲೇ ರದ್ದು ಎಂದು ಪ್ರಧಾನಿ ಮೋದಿ ಅವರು ಘೋಷಿಸಿದ್ದಾರೆ. ಬಳಿಕ ಹೊಸ ನೋಟು ಚಲಾವಣೆಗೆ ಬಂದಿದ್ದವು. ಆದರೆ ಇದೇ ಮಾರ್ಚ್ನಿಂದ 2026ರಂದು ATMಗಳಲ್ಲಿ ₹500 ನೋಟು ವಿತರಣೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಿಲ್ಲಿಸುತ್ತದೆ ಎಂಬ ಸಂದೇಶ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದೆ. ಸರ್ಕಾರ ₹500 ನೋಟುಗಳ ಚಲಾವಣೆ ನಿಲ್ಲಿಸಲು ಯೋಚಿಸಿದೆ ಎಂದು ಸಂದೇಶ ಹೇಳಲಾಗಿದೆ. ಇತ್ತೀಚೆಗೆ ಒಂದು ಎಕ್ಸ್ ಖಾತೆ ಮೂಲಕ ಸಂದೇಶವನ್ನು ಪೋಸ್ಟ್ ಮಾಡುವ ಮೂಲಕ ಗೊಂದಲವನ್ನು ನಿವಾರಿಸುವ ಕೆಲಸ ಮಾಡಿದೆ. ಮಾರ್ಚ್ 2026ರ ವೇಳೆಗೆ RBI ₹500 ಮುಖಬೆಲೆ ನೋಟುಗಳನ್ನು ಚಲಾವಣೆಗೆ ನಿಲ್ಲಿಸಲಿದೆ ಎಂದು ಸೂಚಿಸುವ ಸಾಮಾಜಿಕ ಮಾಧ್ಯಮದ ಹೇಳಿಕೆಗಳನ್ನು PSB ಫ್ಯಾಕ್ಟ್ ಚೆಕ್ ತಂಡವು ತಳ್ಳಿಹಾಕಿದೆ. ಅಲ್ಲದೆ ಈ ವಿಷಯ ಸ್ಪಷ್ಟಪಡಿಸಿರುವ PIB ಫ್ಯಾಕ್ಟ್ ಚೆಕ್ ತಂಡವು ಅಂತಹ ಎಲ್ಲ ಹೇಳಿಕೆಗಳು ನಕಲಿ ಮತ್ತು RBI ಅಂತಹ ಯಾವುದೇ ಘೋಷಣೆ ಮಾಡಿಲ್ಲ ಎಂದು ಹೇಳಿದೆ. ₹500 ನೋಟುಗಳು ಕಾನೂನುಬದ್ಧವಾಗಿ ಚಲಾವಣೆಯಲ್ಲಿಯೇ ಇದೆ ಮತ್ತು ಜನರು ನಗದು ವಹಿವಾಟು ಅದನ್ನು ಬಳಸಬಹುದು ಎಂದು ಜನರಿಗೆ ಭರವಸೆ ನೀಡಿದೆ. ಜನರು ಜಾಗರೂಕರಾಗಿ ಮತ್ತು ಅಂತಹ ವದಂತಿಗಳನ್ನು ನಂಬಬೇಡಿ ಎಂದು ಅವರು ಹೇಳಿದ್ದಾರೆ. ಆದ್ದರಿಂದ ಇದು ಸುಳ್ಳು ಮಾಹಿತಿ ಅಂತ ಹೇಳ್ತಾ ಲವ್ ಯು ಸೋ ಮಚ್ ಗೈಸ್. ಮುಂದೆ ಸಿಗೋಣ. ಲವ್ ಯು ಸೋ ಮಚ್.